ಓಂ ಮೃಳಾನೋ ರುದ್ರೋತನೋ ಮಯಸ್ಕೃಧಿಕ್ಷಯದ್ವೀರಾಯ ನಮಸಾ ವಿಧೇಮತೆ ಯಚ್ಛಂಚಯೋಶ್ಚ ಮನುರಾಯೇ ಜೇ ಪಿತಾ ತದಶ್ಯಾಮ ತವ ರುದ್ರ ಪ್ರಣೀತಿಷು ಅಶ್ಯಾಮತೆ ಸುಮತಿಂ ದೇವ ಯಜ್ಜಯಾ ಕ್ಷಯದ್ವೀರಸ್ಯ ತವ ರುದ್ರಮೀಢ್ವಃ ಸುಮ್ನಾಯನ್ನಿದ್ವಿಷೋ ಅಸ್ಮಾಕಮಾಚರಾರಿಷ್ಟವೀರಾಜುಹವಾಮತೆ ಹವಿಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಹೇಗಿದೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಬಂದುಬಿಡ್ತು. ಗುರು ಭಾಗ್ಯಸ್ಥಾನಕ್ಕೆ ಬಂದು 9ನೇ ಮನೆಗೆ ಬಂದು ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ವೃಶ್ಚಿಕ ರಾಶಿಯವರಿಗೆ ಯಥೇಚ್ಛವಾದಂಥ ಫಲ, ಸುಖ ಫಲ, ಸಮೃದ್ಧಿ ಫಲ, ಸಂತೋಷ ಫಲ, ಐಶ್ವರ್ಯ ಫಲ. ಭಾಗ್ಯಗಳು ಅಂದರೆ ನಿಮ್ಮ ಏಜ್ಗೆ ತಕ್ಕಂತೆ ಭಾಗ್ಯ. ನೀವು ಮದುವೆ ವಯಸ್ಸಲ್ಲಿದ್ದೀರಾ, ವಿವಾಹ ಭಾಗ್ಯ. ಮದುವೆ ಆದಮೇಲೆ ಸಂತಾನ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸಂತಾನ ಭಾಗ್ಯ. ಒಂದು ಮನೆ ಕಟ್ಟಬೇಕು, ತೊಗೊಳ್ಬೇಕು ಅಂತ ಇದ್ದರೆ ಗೃಹ ಭಾಗ್ಯ. ವಾಹನ ತೊಗೊಳ್ಬೇಕಂದ್ರೆ ವಾಹನ ಭಾಗ್ಯ. ಹೀಗೆ ಆಯಾ ಏಜ್ಗೆ ಏನೇನು ಬೇಕೋ ಅಂಥದ್ದು ನಿಮಗೆ ಸಿಗುತ್ತೆ. ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಖಂಡಿತ ಭಗವಂತ ಗುರು ನಿಮಗೆ ತೃಪ್ತಿಯಾಗಿ ಕೊಡ್ತಾನೆ. ಬಿಕಾಸ್ ನಿಮಗೆ ಗುರು ಬಂದು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ, ಬಂದುಬಿಟ್ಟಿದ್ದಾರೆ. ಇದು 1 ತಿಂಗಳು ಮಾತ್ರ ಇರುತ್ತೆ ನಿಮಗೆ, ನವೆಂಬರ್ ತಿಂಗಳು ಮಾತ್ರ, ಮತ್ತು ಮುಂದಕ್ಕಿಲ್ಲ. ಇನ್ನೊಂದು 5-6 ತಿಂಗಳು ಮತ್ತೆ ಇಲ್ಲ. ಮತ್ತು ಬರೋ ವರ್ಷ 2026 ಮೇ ತಿಂಗಳ ನಂತರ 1 ವರ್ಷ ಭಾಗ್ಯಸ್ಥಾನದಲ್ಲೇ ಗುರು ಇರ್ತಾರೆ. ಹಾಗಾಗಿ ಗುರುಬಲ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗಿದೆ ಅಂದರೆ ನಿಮಗೆ ಹೆಚ್ಚು ಬಲ ಅನ್ನುವಂಥದ್ದು ಸಿಕ್ತು ಅಂತ ಅರ್ಥ. ನಿಮಗೆ ದ್ವಿತೀಯ ಮತ್ತು ಪಂಚಮ ಸ್ಥಾನಾಧಿಪತಿ, ಪೂರ್ವ ಪುಣ್ಯ ಹಾಗೂ ಸಂತಾನ, ಕುಟುಂಬ, ಧನ, ವಾಕು ಮತ್ತು ವಿದ್ಯೆ ಇಷ್ಟನ್ನು ಕೊಡುವಂಥದ್ದು ಗುರು ನಿಮಗೆ. ಆ ಸ್ಥಾನಕ್ಕೆ ಅಧಿಪತಿ ಅವರು ಭಾಗ್ಯಸ್ಥಾನದಲ್ಲಿ ಉಚ್ಚ ಫಲವನ್ನು ಕೊಡ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಅತ್ಯದ್ಭುತವಾದಂಥ ಸಂದರ್ಭ. ಈ ಸಮಯ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ತೀನಿ ನೋಡಿ. ಗುರು ಗೋಚಾರದಲ್ಲಿ ಭಾಗ್ಯದಲ್ಲಿದ್ದಾಗ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಭಿವೃದ್ಧಿ ಅನ್ನುವಂಥದ್ದು ಕೊಡ್ತಾರೆ. ಅದರಲ್ಲಿ ಕಾನೂನು ಸಂಬಂಧಪಟ್ಟಂಥ ವಿದ್ಯಾಭ್ಯಾಸದಲ್ಲಿ, ಅಂದರೆ ಒಂದು ವಕೀಲರು ಅಥವಾ ಒಂದು ನ್ಯಾಯಾಧೀಶರು ಅಥವಾ ಇಂಡಿಯನ್ ಲಾ, ಆಮೇಲೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ಸು, ಈ ಥರ ಸಂಬಂಧಪಟ್ಟದ್ದು, ಮ್ಯಾನೇಜ್ಮೆಂಟ್ ಕೋರ್ಸಸ್ಸು, ಈ ಥರದ್ದೆಲ್ಲ ಅಡ್ಮಿನಿಸ್ಟ್ರೇಷನ್ ಕೋರ್ಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸಾಮ್ಸ್ ಬರೋರಿಗೆಲ್ಲ ಅದ್ಭುತವಾದ ಸಮಯ ಈ ನವೆಂಬರ್ ತಿಂಗಳು. ಪ್ರಾಚೀನ ಶಾಸ್ತ್ರಗಳು ಅಂದರೆ ಸೈನ್ಸ್, ವಿಜ್ಞಾನ ಹಾಗೂ ಆರ್ಟ್ಸ್ ಅಂತಂದರೆ ನಮ್ಮ ಹಿಂದಿನ ಒಂದು ಹಿಸ್ಟ್ರಿಯನ್ನು ಹೆಚ್ಚು ಅಧ್ಯಯನ ಮಾಡುವಂಥವರು, ಭಾಳ ತಪಸ್ಸಿನ ಬಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಉತ್ತರೋತ್ತರ ಅಭಿವೃದ್ಧಿ, ಸಾತ್ವಿಕ ಸಂಪತ್ತು, ಮತ್ತು ವಿಶೇಷವಾಗಿ ಈ ಪೈಲಟ್ಗಳಾಗ್ಬೋದು, ಗಗನ ಸಖರಾಗ್ಬೋದು, ಅಥವಾ ಸ್ಯಾಟಲೈಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ರಾಕೆಟ್ಸು ಇದರಲ್ಲಿ ನಮ್ಮ ಇಂಡಿಯನ್ ರಿಲೇಟೆಡ್ ಆಗಿ, ಆರ್ಮಿ ರಿಲೇಟೆಡ್ ಆಗಿ, ನೇವಿ ರಿಲೇಟೆಡ್ಡು, ಏರ್ಫೋರ್ಸು, ಈ ಥರದ ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮಠ ಮಂದಿರಗಳು, ಶಾಲೆ, ತೋಟ ಮೊದಲಾದ ವೃತ್ತಿಗಳಲ್ಲಿ ಇರ್ತಕ್ಕಂಥವ್ರು. ಈಗ ನೋಡಿ, ಶಾಲೆ ಅಂತಂದರೆ ನಿಮಗೆ ಕೇವಲ ಲೆಕ್ಚರರ್ಸು, ಪ್ರೊಫೆಸರ್ಸು, ಟೀಚರ್ಸು ಮಾತ್ರ ಬರಲ್ಲ. ಅದರ ಅಡ್ಮಿನಿಸ್ಟ್ರೇಟರ್ಸು ಬರುತ್ತೆ. ಅದರಲ್ಲಿ ಕೆಲಸ ಮಾಡುವಂಥ ಕ್ಲರ್ಕಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅದು ಅಪ್ಲೈ ಆಗುತ್ತೆ. ಹಾಗೆ ತೋಟಗಾರಿಕೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅರಣ್ಯ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಆಮೇಲೆ ವೃತ್ತಿಪರವಾಗಿ ವ್ಯವಸಾಯ ಮಾಡುವಂಥವರಿಗೆ, ಆಮೇಲೆ ಸಾಮಿಲ್ ಇಟ್ಕೊಂಡಿರ್ತಕ್ಕಂಥವ್ರು, ಫರ್ನಿಚರ್ ಮಾಡುವಂಥವ್ರು, ಈ ಥರ ಸಂಬಂಧಪಟ್ಟಂಥ ಈವನ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು, ರಬ್ಬರ್ ಕೆಲಸ ಮಾಡುವಂಥದ್ದು, ಈ ಥರ ಮಾಡತಕ್ಕಂಥವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಅತೀಂದ್ರ ಶಕ್ತಿಯನ್ನು ಭಗವಂತ ತೃಪ್ತಿಯಾಗಿ ಕೊಡ್ತಾನೆ. ಜೊತೆಗೆ ಫಿನಾನ್ಷಿಯಲ್ ವ್ಯವಹಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾನೆ. ಪ್ರಬಲವಾಗಿ ಶೇರ್ ವ್ಯವಹಾರದಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ
ಉತ್ತಮವಾದ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಯಾಕೆಂದರೆ ನಿಮಗೆ ಗುರು ಭಾಗ್ಯದಲ್ಲಿ ಇರೋದ್ರಿಂದ. ಜೊತೆಗೆ ಧನಸ್ಥಾನ ಆ್ಯಕ್ಟಿವೇಟ್ ಆಯಿತು, ಕುಟುಂಬದಲ್ಲಿ ವೃದ್ಧಿ ಆಗುತ್ತೆ, ಮಾತಿಗೆ ವ್ಯಾಲ್ಯೂಸ್ ಜಾಸ್ತಿ ಸಿಗುತ್ತೆ, ವಿದ್ಯಾರ್ಥಿಗಳು ಚೆನ್ನಾಗಿರ್ತಾರೆ, ಸಂತಾನ ಅಪೇಕ್ಷಿತ ದಂಪತಿಗಳು ನವೆಂಬರ್ ತಿಂಗಳಲ್ಲಿ ಪ್ರಯತ್ನ ಪಡಿ, ಸಂತಾನ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಪಂಚಮಾಧಿಪತಿ ಭಾಗ್ಯದಲ್ಲಿ, ಹಾಗಾಗಿ ಅದೊಂದು ಪೂರ್ವ ಪುಣ್ಯಸ್ಥಾನ ಆ್ಯಕ್ಟಿವೇಟ್ ಆಗುತ್ತೆ. ಕೋರ್ಟ್ ಕಚೇರಿ ಕೆಲಸಗಳು ಅಥವಾ ಕೋರ್ಟ್ ಕಚೇರಿ ರಿಲೇಟೆಡ್ ಆಗಿರ್ತಕ್ಕಂಥ ನಿಮ್ಮ ಕೇಸ್ಗಳು ಎಲ್ಲ ಸ್ವಲ್ಪ ಅನುಕೂಲಕ್ಕೆ ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾರೆ. ನಿಮ್ಮ ರಾಶಿಗೆ ಮತ್ತು ಋಣರೋಗ ಶತ್ರು ಸ್ಥಾನಕ್ಕೆ ಅಧಿಪತಿ ಕುಜ. ನಿಮ್ಮ ರಾಶಿಯಾಧಿಪತಿ ಕುಜ ನಿಮ್ಮ ರಾಶಿಯಲ್ಲೇ ಇದ್ದು ಶರೀರವನ್ನು ಬಲ ಮಾಡ್ತಾರೆ. ಆದರೆ ಸ್ವಲ್ಪ ಮುಖ ರೋಗಗಳು, ಕಣ್ಣಿನ ಸಮಸ್ಯೆ, ಹಲ್ಲಿನ ಸಮಸ್ಯೆ, ಕಿವಿ ಸಮಸ್ಯೆ, ಮತ್ತು ಕೋಲ್ಡ್ ಇಶ್ಯೂಸು, ಗಂಟ್ಲಿನ ತೊಂದರೆ, ಅಂದರೆ ಕತ್ತಿಂದ ಮೇಲ್ಗಡೆಗೆಲ್ಲ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಶರೀರವನ್ನು ಯಾವಾಗಲೂ ಬೆಚ್ಚಗಿಟ್ಕೊಳ್ಳಿ, ಬಿಸಿಯಾಗಿಟ್ಕೊಳ್ಳಿ. ಸೂರ್ಯನ ಬಿಸಿಲು ಹೆಚ್ಚಿಗೆ ತಗೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತೀರಾ ಕೋಲ್ಡ್ಗೆ ನಿಮ್ಮ ಶರೀರವನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಹೋಗ್ಬೇಡಿ, ಅದು ನಿಮಗೆ ಒಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಬಟ್ ಕುಜ ನಿಮ್ಗೆ ಚೆನ್ನಾಗಿದ್ದಾರೆ, ಗುರು ಚೆನ್ನಾಗಿದ್ದಾರೆ, ಶುಕ್ರ ನಿಮಗೆ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ, ಅವರು ಕೂಡ ಚೆನ್ನಾಗಿದ್ದಾರೆ. ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ನೋಡಿ, ರಾಶಿಯಾಧಿಪತಿ ರಾಶಿಯಲ್ಲೇ ಇದ್ದರೆ ಆರೋಗ್ಯವಂತರು, ಸ್ವಪ್ರಯತ್ನದಿಂದ ಜೀವನವನ್ನು ಉನ್ನತಿಗೆ ತಗೊಂಡೋಗುವಂಥವ್ರು, ರೂಪವಂತರು, ಸುಂದರರು ಮತ್ತು ಸಾಹಸಿಗಳು ಆಗ್ತೀರಾ. ಅಪರಿಮಿತ ಆತ್ಮಶಕ್ತಿ ಇರುತ್ತೆ. ಆರ ಅಂತೀವಲ್ಲ, ಆರ ತುಂಬ ಸ್ಟ್ರಾಂಗ್ ಆಗುತ್ತೆ. ಮತ್ತು ಶುಭ ದೃಷ್ಟಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಒಂಥರ ಕೆಟ್ಟ ಫಲಗಳು, ಅನಿಷ್ಟ ಫಲಗಳು ದೂರವಾಗಿ ಒಂಥರ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುವಂಥ ಸಂದರ್ಭ ಅಂತ ಹೇಳ್ಬೋದು. ಶುಕ್ರನಿಂದ ಕೂಡ ಅತಿ ಹೆಚ್ಚಿನ ಫಲ, ಒಳ್ಳೆ ಸುಖ ನಿದ್ರೆ, ಒಳ್ಳೆ ಭೋಗ, ಒಳ್ಳೆ ಭೋಜನ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ಒಳ್ಳೆ ಮೆತ್ತಗಿರೋ ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತೀರಾ, ಒಳ್ಳೆ ಕಾರಲ್ಲಿ, ಲಕ್ಸುರಿ ಕಾರಲ್ಲಿ ಓಡಾಡ್ತೀರಾ, ಒಳ್ಳೆ ಬಟ್ಟೆಗಳನ್ನ ಖರೀದಿ ಮಾಡಿ ಹಾಕೋತೀರಾ. ಶುಕ್ರ ನಿಮಗೆಲ್ಲ ಭಾಗ್ಯಗಳನ್ನು ಕೊಡ್ತಾನೆ. ವಿವಾಹ ಪ್ರಯತ್ನ ಇದ್ದರೆ ಖಂಡಿತ ನವೆಂಬರ್ ತಿಂಗಳಲ್ಲಿ, ಈ ತಿಂಗಳಲ್ಲಿ ಯಾರಾದರೂ ವಿವಾಹ ಮಾಡಿಕೊಂಡ್ರೆ ನಿಜವಾಗ್ಲೂ ಅವ್ರಿಗೆ ಅದೃಷ್ಟನೇ. ಕಾರಣ ನವೆಂಬರ್ ತಿಂಗಳಲ್ಲಿ ಒಂದು ಸಪ್ತಮಾಧಿಪತಿ ಸ್ವಕ್ಷೇತ್ರದಲ್ಲಿ, ಇನ್ನೊಂದು ಗುರು ಭಾಗ್ಯಸ್ಥಾನದಲ್ಲಿ, ಎರಡೂ ಕೂಡ ಚೆನ್ನಾಗಿರೋದ್ರಿಂದ ವಿವಾಹೇತರ ಶುಭ ಕಾರ್ಯಗಳು, ಗೃಹ ಪ್ರವೇಶ ಆಗ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳಾಗ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಕುಟುಂಬದ ವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಶುಕ್ರನ ಫಲ ಹಾಗೂ ಕುಜನ ಫಲ ಹಾಗೂ ವಿಶೇಷವಾಗಿ ಗುರು ಫಲ ನಿಮಗೆ ತುಂಬ ಚೆನ್ನಾಗಿದೆ. ಇನ್ನು ಭಾಗ್ಯಸ್ಥಾನದಲ್ಲಿ ಗುರು ನಿಮಗೆ ಫಲ ಕೊಟ್ಟುಬಿಟ್ರೆ, ದಶಮ ಸ್ಥಾನಾಧಿಪತಿ ಆಗಿರತಕ್ಕಂಥ ಸೂರ್ಯ ನಿಮ್ಮ ರಾಶಿಗೆ ಬಂದು ಬಿಡ್ತಾರೆ 16ನೇ ತಾರೀಕು ಆದಮೇಲೆ. 16ನೇ ತಾರೀಕುವರೆಗೂ ಸೂರ್ಯ ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಈ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಗಲಾಟೆಗಳು, ಗದ್ದಲಗಳು ಸ್ವಲ್ಪ ಬರ್ಬೋದು 16ನೇ ತಾರೀಕುವರೆಗೂ. ಅದಾದಮೇಲೆ ಏನೂ ತೊಂದರೆ ಇಲ್ಲ, ಸೂರ್ಯನೂ ಚೆನ್ನಾಗಿದ್ದಾರೆ. ಇನ್ನು ಕೇತು ಕೂಡ ದಶಮ ಸ್ಥಾನದಲ್ಲಿದ್ದಾರೆ. ರಾಹು ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು, ಹೆಚ್ಚಿನ ಒಂದು ಫಲ ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ. ಬಟ್ ಶನಿ ಬಂದು ನಿಮಗೆ ತೃತೀಯ ಮತ್ತು ಚತುರ್ಥಾಧಿಪತಿ, ಧೈರ್ಯಕ್ಕೆ ಸುಖಕ್ಕೆ ಅಧಿಪತಿಯಾದಂಥ ಶನಿ ನಿಮಗೆ ಪಂಚಮದಲ್ಲಿರೋದ್ರಿಂದ, ಪಂಚಮ ಶನಿ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಕೊಂಡು ಶನಿ ಏನಾದರೂ ನಿಮ್ಮ ಮೂಲ ಜಾತಕದಲ್ಲಿ ಚೆನ್ನಾಗಿದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳಿ. ಚೆನ್ನಾಗಿದ್ದರೆ ಸಂತೋಷ, ಚೆನ್ನಾಗಿಲ್ಲ ಅಂತಂದರೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಪರಿಹಾರ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದು ನಿಮ್ಮ ಮೂಲ ಜಾತಕವನ್ನು ಡಿಸೈಡ್ ಮಾಡಬೇಕು. ಯಾಕಂದರೆ ಗೋಚಾರದಲ್ಲಂತೂ ಶನಿ ಚೆನ್ನಾಗಿಲ್ಲ, ಪಂಚಮ ಶನಿ ಪ್ರಭಾವದಲ್ಲಿ ಇದ್ದೀರಾ. ಈ ಪಂಚಮ ಶನಿ ಪ್ರಭಾವ ನಿಮ್ಗೆ ದೂರ ಆಗಬೇಕು ಅಂತಂದರೆ ಭಗವಂತನ ಆಶೀರ್ವಾದ ನಿಮಗೆ ಮೂಲ ಜಾತಕದಲ್ಲಿ ಇರಬೇಕು. ಅದನ್ನು ಚೆಕ್ ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ದರೆ ಮಾಡ್ಕೊಳ್ಳಿ. ಪಂಚಮ ಶನಿ ಪ್ರಭಾವ ಇರೋದ್ರಿಂದ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ಇದು ಮೊದಲನೇ ವಿಚಾರ. ಎರಡನೇದು, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸುವಂಥದ್ದು ಖಂಡಿತ ಮಾಡಿಸಿ. ಸಾಧ್ಯವಾದಷ್ಟು ಶಿವನ ದರ್ಶನ ಮಾಡಿ. ಶಿವನ ದರ್ಶನ ಮಾಡಿದ್ರೆ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ಒಂದು ಭಸ್ಮಾರ್ಚನೆ ಮಾಡಿಸೋದು, ಒಂದು ಬಿಲ್ವಾರ್ಚನೆ ಮಾಡಿಸೋದು, ಒಂದು ಕ್ಷೀರಾಭಿಷೇಕ ಮಾಡಿಸೋದು, ಅಂದರೆ ಹಾಲಾಭಿಷೇಕ ಮಾಡಿಸೋದು, ಸ್ವಾಮಿಗೆ ತುಂಬೆ ಹೂವು ಸಮರ್ಪಣೆ ಮಾಡುವಂಥದ್ದು. ಆಮೇಲೆ ನೀವು ಶಕ್ತಿ ಇದ್ದರೆ ಒಂದು 500-1000 ರೂಪಾಯಿ ಕೊಟ್ಟರೆ ರುದ್ರಾಕ್ಷಿ ಮಾಲೆ ಸಿಗುತ್ತೆ, ರುದ್ರಾಕ್ಷಿ ಮಾಲೆ ತಂದುಕೊಡೋದು. ಇನ್ನೂ ಶಕ್ತಿ ಇದೆ ಅಂದರೆ ಒಂದು 54-108 ರುದ್ರಾಕ್ಷಿಗೆ ಬೆಳ್ಳಿನ ಕ್ಲೀನಾಗಿ ಪೋಣಿಸಿ ರೆಡಿ ಮಾಡಿ ಸ್ವಾಮಿಗೆ ನಿತ್ಯ ಸಮರ್ಪಣೆ ಮಾಡೋದಕ್ಕೆ ಅರ್ಚಕರಿಗೆ ಕೊಟ್ಟು ಅದನ್ನು ದಿನ ಸ್ವಾಮಿಗೆ ಹಾಕ್ಸೋದು. ಈ ಥರದ್ದು ಕೂಡ ಮಾಡ್ಬೋದು ನೀವು. ಅಂದರೆ ಶಿವನ ಆರಾಧನೆ ಹೆಚ್ಚು ಮಾಡುವಂಥದ್ದು ಭಾಳ ಮುಖ್ಯ. ಏನು ಪರಿಹಾರ ಅಂತಂದರೆ ವೃಶ್ಚಿಕ ರಾಶಿಯವರು ಇದೊಂದೇ ಪರಿಹಾರ. ಇಷ್ಟು ದಿನ ನಾನು ಹೇಳ್ತಾ ಇದ್ದೆ, ಅಯ್ಯೋ ಪಂಚಮ ಶನಿ ಇದೆ, ವೃಶ್ಚಿಕ ರಾಶಿಯವರು ಚೆನ್ನಾಗಿಲ್ಲ, ಗುರು ಅಷ್ಟಮದಲ್ಲಿದ್ದಾರೆ ಚೆನ್ನಾಗಿಲ್ಲ, ನಿಮಗೆ ಕುಟುಂಬ ಸ್ಥಾನ ಚೆನ್ನಾಗಿಲ್ಲ, ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿಲ್ಲ, ಆಮೇಲೆ ಪಂಚಮ ಸ್ಥಾನ ಸಂತಾನಕ್ಕೆ ಏನು ಪ್ಲ್ಯಾನ್ ಮಾಡಬೇಡಿ, ಈಗೆಲ್ಲ ಹೇಳ್ತಾ ಇದ್ದೆ ನಾನು. ಈ ತಿಂಗಳದೆಲ್ಲ ಏನೂ ಇಲ್ಲ, ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಯಥೇಚ್ಛಂ ವಿಹಾರ, ಏನಕ್ಕೂ ಬೆರಳು ತೋರಿಸಂಗಿಲ್ಲ. ಧಾರಾಳವಾಗಿ ನೀವು ಮುಂದೆ ಹೋಗ್ತಾ ಇರ್ಬೋದು. ಜೀವನ ತುಂಬ ಚೆನ್ನಾಗಿರುತ್ತೆ. ನವೆಂಬರ್ ತಿಂಗಳು ಆದಮೇಲೆ ಒಂದು 15 ದಿನ, ಒಂದು 5 ದಿನ ನಿಮ್ಗೆ ಸಿಗುತ್ತೆ ಪಾಸಿಟಿವ್. ಆಮೇಲೆ ಮತ್ತೆ ಗುರು ಅಷ್ಟಮಕ್ಕೆ ಬಂದುಬಿಡ್ತಾರೆ. ತಾತ್ಕಾಲಿಕ ಗುರುಬಲ ಅಲ್ವಾ, ತಿರ್ಗಿ ಅಷ್ಟಮಕ್ಕೆ ಬಂದುಬಿಡ್ತಾರೆ. ಅಲ್ಲಿಗೆ ನಿಮಗೆ ಬರೋ ವರ್ಷ 2026 ಮೇ ಮುಗಿಯೋವರೆಗೂ ನಿಮಗೆ
ಗುರು ಬಂದು ನಿಮಗೆ 8ನೇ ಮನೆಯಲ್ಲೇ ಇರ್ತಾರೆ. ಈಗ ತಾತ್ಕಾಲಿಕವಾಗಿ 9ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮೊಂದು ಒಳ್ಳೆಯ ಫಲ. ವೃಶ್ಚಿಕ ರಾಶಿಯ ಉದ್ಯೋಗದಲ್ಲಿ ಮಾಡ್ತಕ್ಕಂಥವ್ರಿಗೆ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಮಾಡ್ಬೋದು. ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತೂ ಕಾಣ್ಬೋದು. ಆಮೇಲೆ ವಿದೇಶಿ ಪ್ರಯಾಣ ಹೋಗಿ ಬರೋಂಥವ್ರು ಚೆನ್ನಾಗಿರುತ್ತೆ. ಮತ್ತು ಈ ಸ್ಕೂಲ್ಸು ಕಾಲೇಜಸ್ಸು ಇವೆಲ್ಲ ನಡೆಸ್ತಾ ಇರ್ತಕ್ಕಂಥವ್ರೆ, ವೈದ್ಯ ವೃತ್ತಿಲಿರ್ತಕ್ಕಂಥವ್ರಿಗೆ, ಮತ್ತು ವಿಶೇಷವಾಗಿ ಕಾಲೇಜಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡುವಂಥವ್ರಿಗೆ, ಫಿನಾನ್ಷಿಯಲ್ ವ್ಯವಹಾರ ಮಾಡುವಂಥವ್ರೆ, ಬ್ಯಾಂಕಿಂಗಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳ ಲೋನ್ಗಳು ಅಪ್ಲೈ ಮಾಡಿದ್ರೆ ನಿಮಗೆ ಸಾಧ್ಯವಾದಷ್ಟು ಸಕ್ಸಸ್ ಆಗಿಬಿಡುತ್ತೆ. ಮತ್ತು ಎಲ್ಲ ಥರದಲ್ಲೂ ಕಾರ್ಯಕ್ರಮಗಳು ನೀವು ಮಾಡ್ಕೊಳ್ಳೋ ಕಾರ್ಯಕ್ರಮಗಳೆಲ್ಲವೂ ಕೂಡ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ, ಬಿಟ್ಟರೆ ಫೇಲ್ಯೂರನ್ನು ಕೊಡೋದಿಲ್ಲ. ಪಾಸಿಟಿವ್ ಅನ್ನುವಂಥದ್ದು ಹೆಚ್ಚಾಗಿದೆ ಹೊರತು ನೆಗೆಟಿವ್ ಅನ್ನುವಂಥದ್ದು ಯಾವುದೂ ಹೆಚ್ಚಾಗಿ ಕಾಣ್ತಾ ಇಲ್ಲ. ಯಾವಾಗ ನೆಗೆಟಿವ್ ಕಾಣ್ತಾ ಇಲ್ವೋ ಆವಾಗ ನಿಮಗೆ ನಿಜವಾಗ್ಲೂ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಹೊರತು ನೆಗೆಟಿವ್ ಆಗಲ್ಲ. ಪ್ಲಸ್ ಪಾಯಿಂಟೇ. ಓವರಾಲ್ ಎಲ್ಲ ಗ್ರಹಗಳು ಚೆನ್ನಾಗಿದೆ, ಕೇವಲ ಶನಿ ಮಾತ್ರ ಚೆನ್ನಾಗಿದ್ದರಿಂದ ಶನಿ ಆರಾಧನೆ ಮಾಡಿ ಮೂಲ ಜಾತಕದಲ್ಲಿ ಶನಿಯನ್ನು ಬಲವನ್ನು ತಿಳ್ಕೊಳ್ಳಿ. ಆಮೇಲೆ ಗುರುಬಲ ಬಂದಿದೆ ಅಂದ ಕೂಡಲೇ ಆ ಪ್ರಯತ್ನ ಇದೆಯಲ್ಲ ನಿಮಗೆ ಪಟ್ಟರೆ ಖಂಡಿತವಾಗ್ಲೂ ಸಕ್ಸಸ್ ಆಗಿಬಿಡುತ್ತೆ. ಓವರಾಲ್ ನೋಡಬೇಕಂದ್ರೆ ಸಕ್ಸಸ್ಸೇ. ಸರಿ, ಹಾಗಾದರೆ ಈ ಬುಧ ಮಾತ್ರ ನೋಡಿ, ನಿಮಗೆ ಬುಧ ಬಂದು ಅಷ್ಟಮಾಧಿಪತಿ ಲಾಭಾಧಿಪತಿ ನಿಮ್ಮ ಮನೆಯಲ್ಲೇ ಇದ್ದಾರೆ, ಸಮಬಲದಲ್ಲಿದ್ದಾರೆ. ಅವ್ರು 23ನೇ ತಾರೀಕುವರೆಗೂ ಏನೋ ಹೆಚ್ಚಿನ ಒಂದು ಪಾಸಿಟಿವ್ ಕೊಡಲ್ಲ. 23 ಆದಮೇಲೆ ಸ್ವಲ್ಪ ವಕ್ರತ್ವವನ್ನು ವಹಿಸ್ಕೊಂಡು ಮಿತ್ರನ ಮನೆಗೆ ಬರ್ತಾರೆ, ಆದರೂ ಕೂಡ ವ್ಯಯಸ್ಥಾನನೇ. ಹಾಗಾಗಿ ಬುಧ ನಿಮಗೆ ಸ್ವಲ್ಪ ಬಲಹೀನನಾಗಿರೋದ್ರಿಂದ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದಷ್ಟು ರಾಮರಕ್ಷಾ ಸ್ತೋತ್ರವನ್ನು ಕೇಳಿ. ಮಾಡಬೇಕಾದ್ರೆ ಒಂದು ಶಿವನ ದೇವಸ್ಥಾನಕ್ಕೆ ಹೋಗೋದು, ವಿಷ್ಣು ದೇವಸ್ಥಾನಕ್ಕೆ ಹೋಗೋದು, ಶನಿ ದೇವಸ್ಥಾನಕ್ಕೆ ಹೋಗೋದು, ಶನಿ ಅಥವಾ ಶಿವ ಯಾರಾದ್ರು ಒಂದು ಮಾಡೋದು, ವಿಷ್ಣು ದೇವಸ್ಥಾನಕ್ಕೆ ಹೋಗೋದು. ವಿಷ್ಣು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ವಾ, ರಾಮರಕ್ಷಾ ಸ್ತೋತ್ರವನ್ನು ಕೇಳಕ್ಕೆ ಶುರು ಮಾಡಿ. ರಾಮನ ರಕ್ಷೆ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಒಂದು ಕತ್ತಿನ ಮೇಲ್ಗಡೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ರಾಮರಕ್ಷಾ ಸ್ತೋತ್ರ ಕೇಳಿ. ಇದು ಬಿಟ್ಟರೆ ಇನ್ನೇನೂ ಸಮಸ್ಯೆ ಇಲ್ಲ. ಮೂಲ ಜಾತಕವನ್ನೊಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಕೊಂಡು ಏನಾದರೂ ಪರಿಹಾರ ಮಾಡ್ಕೊಳ್ಳಿ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಯನ್ನು ಪಡ್ಕೊಂಡು ಸುಖವಾಗಿರೋದ್ರಲ್ಲಿ ಯಾವುದೇ ಸಂದೇಹನೂ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.